ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಡೈಲಿ ಲಾಗ್ ಆಗಿರುತ್ತೆ. ಇನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದಾನೆ ಲಾಗ್ ನ ಶುರು ಮಾಡಿದೆ. ಒಂದೇ ತರ ಪಲಾವ್ ತಿಂದಿ ಬೋರ್ ಆಗಿತ್ತು. ಸೊ ಹೋಟೆಲ್ ಅಲ್ಲಿ ಮಾಡ್ತಾರಲ್ವಾ ಆ ತರ ಪಲಾವ್ನ ಟ್ರೈ ಮಾಡೋಣ. ಮತ್ತೆ ಸಿಂಪಲ್ ಆಗಿರುತ್ತೆ, ಯಾವ್ದೇ ಜಾಸ್ತಿ ಮಸಾಲೆ ಹಾಕೋದಿರಲ್ಲ. ಸೊ ಹಾಗಾಗಿ ಈ ತರ ಪಲಾವ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಫಸ್ಟ್ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಧನಿಯಾ, ಚಕ್ಕೆ, ಮತ್ತೆ ಲವಂಗ, ಮತ್ತೆ ಏಲಕ್ಕಿ ಕಾಯಿ, ಪುದೀನ, ಕೊತ್ಮೀರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ. ನೆಕ್ಸ್ಟ್ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸೋಂಪು, ಕಸ್ತೂರಿ ಮೆಥಿ, ಒಂದೇ ಒಂದ್ ಚಕ್ಕೆ, ಒಂದೇ ಒಂದ್ ಲವಂಗ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ, ಟೊಮ್ಯಾಟೊ ಅಂಡ್ ತರಕಾರಿ ಕ್ಯಾರೆಟ್, ಬೀನ್ಸು, ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಬಟಾಣಿನೂ ಹಾಕೊಂಡ್ಬೇಕಿತ್ತು. ಬಟಾಣಿ ರಾತ್ರಿ ನೆನೆಯಾಕದ್ನ ಮರ್ತ್ ಬಿಟ್ಟಿದ್ದೆ. ಸೊ ಇಷ್ಟೇ ತರಕಾರಿ ಹಾಕೊಂಡ್ ಮಾಡ್ಕೊಂಡಿದ್ದೆ. ತರಕಾರಿ ಚೆನ್ನಾಗಿ ಫ್ರೈ ಆದ್ಮೇಲೆ ಉಪ್ಪು ಮತ್ತೆ ಅರ್ಶಿನ ಹಾಕೊಂಡಿದೀನಿ. ಅದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತರಕಾರಿ ಜೊತೆಗೆ ಫ್ರೈ ಮಾಡ್ಕೊಂಡು ಆಮೇಲೆ ಅಕ್ಕಿ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡಿದೀನಿ. ಅಂಡ್ ಇನ್ನೇನ್ ಕುದಿಬೇಕು, ಇನ್ನೇನ್ ಲಿಡ್ ಹಾಕ್ಬೇಕು ಅನ್ನೋಬೇಕಾದ್ರೆ ತುಪ್ಪನ ಒಂದ್ ಅರ್ಧ ಸ್ಪೂನ್ ಮೇಲೆ ಹಾಕೊಂಡಿದೀನಿ. ಇನ್ನ ಕುಕ್ಕರ್ಗೆ ಪಲಾವ್ನ ಇಟ್ಬಿಟ್ಟು ಇವತ್ತು ಮುಲ್ಲಂಗಿ ರಾಯ್ತಾನ ಮಾಡ್ಕೊಂಡಿದ್ದೆ. ರಾಯ್ತಾನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಪಲಾವ್ ಇನ್ನೇನ್ ಸಿಟಿ ಬರೋಷ್ಟೊತ್ತಿಗೆ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ರೂಮ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ದೇವ್ರಿಗೆ ಹೂವ ಇಡ್ತಾ ಇದೀನಿ. ನನ್ಗೆ ಮಲ್ಗೆ ಹೂವ ಅಂದ್ರೆ ತುಂಬಾನೇ ಇಷ್ಟ. ಬೆಳಗ್ಗೆ ಹೂವ ತರ್ಬೇಕಾದ್ರೆ ಮಲ್ಗೆ ಹೂವನು ಇತ್ತು, ತುಂಬಾನೇ ಫ್ರೆಶ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಮಲ್ಗೆ ಹೂವನು ಈಸ್ಕೊಂಡೆ. ದೇವ್ರಿಗೆ ಸ್ವಲ್ಪ ಹಾಕ್ಬಿಟ್ಟು ನಾನೊಂದ್ ಸ್ವಲ್ಪ ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನ ದೇವ್ರ ಫೋಟೋಕ್ಕೆ ಹೂವನೆಲ್ಲ ಇಟ್ಕೊಂಡ್ ಬರ್ತಾ ಇದ್ದೆ. ಶಾಮಂತಿಗೆ ಅಂತೂ ತುಂಬಾನೇ ಫ್ರೆಶ್ ಆಗಿತ್ತು. ನನ್ಗೆ ಪೂಜೆ ಮಾಡ್ಬೇಕಾದ್ರೆ ಮತ್ತೆ ದೇವ್ರ ಫೋಟೋಗೆ ಶಾಮಂತಿಗೆನೆ ಜಾಸ್ತಿ ಇಷ್ಟ ನನ್ಗೆ ದೇವ್ರಿಗೆ ಇಡೋದಕ್ಕೆ. ಎಷ್ಟು ಮುದ್ದಾಗಿ ಕಾಣ್ತಾ ಇರುತ್ತೆ. ಶಾಮಂತಿಗೆನಲ್ಲಿ ಬ್ರೌನ್ ಕಲರ್ ಶಾಮಂತಿಗೆ ಬರುತ್ತೆ, ಅದು ಅಷ್ಟೇ ಇನ್ನ ಚೆನ್ನಾಗ್ ಕಾಣುತ್ತೆ ದೇವ್ರ ಫೋಟೋಗೆಲ್ಲ ಇಟ್ರೆ. ಫ್ರಿಜ್ ಅಲ್ಲಿ ಸ್ವಲ್ಪ ರೋಸು ಮತ್ತೆ ಶಾಮಂತಿಗೆ ಇತ್ತು, ಅದನ್ನ ನಾನು ನೋಡೇ ಇಲ್ಲ. 3 days ಏನೋ ಆಗ್ಬಿಟ್ಟಿದೆ ಲಾಸ್ಟ್ ಮಂಗಳವಾರ ಪೂಜೆ ಮಾಡಿದ್ದು ನಾನು. ಸೊ ಅದು ಸ್ವಲ್ಪ ಹಾಳಾದಂಗ ಆಗಿತ್ತು. ನಾನೇನ್ ಅನ್ಕೊಂಡೆ ಕಟ್ಬಿಟ್ಟು ಹಾಕೋಣ ಅಂತ ಟ್ರೈ ಮಾಡ್ದೆ, ಬಟ್ ಅದ್ ಚೆನ್ನಾಗೇ ಇದ್ದಿಲ್ಲ. ಅಟ್ಲೀಸ್ಟ್ ಬಾಕ್ಲಿಗಾದ್ರೂ ಹಾಕೋಣ ಕಟ್ಬಿಟ್ಟು ಅಂತ ಹೇಳ್ಬಿಟ್ಟು. ಬಟ್ ಕಟ್ಟಕ್ ಹೋಗ್ತಾ ಇದ್ರೆ ರೋಸು ಪೆಟಲ್ಸ್ ಎಲ್ಲ ಉದ್ರಕೊಂಡ್ ಬರ್ತಾ ಇತ್ತು. ಇನ್ನ ಇದಾಗಲ್ಲ ಅನ್ಬಿಟ್ಟು ಮಲ್ಗೆ ಹೂವ ಮತ್ತೆ ಶಾಮಂತಿಗೆನೆ ಅಡ್ಜಸ್ಟ್ ಮಾಡಿ ಇಟ್ಟೆ. ಹೆಂಗು ಬೆಳಗ್ಗೆ ತಂದಿದ್ನಲ್ವಾ ಶಾಮಂತಿಗೆ, ಅದನ್ನೇ ಇಟ್ಟೆ. ಬೆಳಗ್ಗೆ ಹೂವ ತರ್ಬೇಕಾದ್ರೆ ನಾನು ಶಾಮಂತಿಗೆ ಸ್ವಲ್ಪ, ಮಲ್ಗೆ ಹೂವ ಮಾತ್ರ ತಗೊಂಡ್ ಬಂದಿದ್ದೆ. ಯಾಕಂದ್ರೆ ಫ್ರಿಜ್ ಅಲ್ಲಿ ಇನ್ನ ಹೂವ ಇದೆಯಲ್ವಾ ಸಾಕು ಅಂತ ಹೇಳ್ಬಿಟ್ಟು. ಅದ್ ನೋಡಿದ್ರೆ ಹಾಕ್ತೀನಿ. ಧೂಪ ಅಂತೂ ವಾರಕ್ಕೆ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನಮ್ಮ ಮನೇಲಿ ಧೂಪ ಹಾಕ್ತೀರಿ. ಧೂಪ ಹಾಕದ್ಮೇಲೆ ಮೂಲೆ ಇರುತ್ತಲ್ವಾ, ಮನೆ ಮೂಲೆಗೂ ಆ ಧೂಪನ ಹಿಡಿಬೇಕು. ಸೊ ಆವಾಗ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗತ್ತೆ. ಮತ್ತೆ ನನಗ್ ಧೂಪ ಹಾಕದ್ಮೇಲೆ ಕಿಟಕಿ, ಮೇನ್ ಡೋರ್ ಒಂದೇ ಒಂದ್ ತೆಗ್ದಿರುತ್ತೆ ಅಷ್ಟೇ. ನಾ ಕಿಟಕಿ ಅದನ್ನೆಲ್ಲ ಕ್ಲೋಸ್ ಮಾಡಿರ್ತೀನಿ. ಆ ಹೊಗೆ ಮನೆ ಸುತ್ತು ಹರಡದಾಗ ನೆಗೆಟಿವಿಟಿ ರೆಡ್ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು. ಇನ್ನ ಪೂಜೆ ಎಲ್ಲ ಮಾಡಾದ್ಮೇಲೆ ಅಷ್ಟೊತ್ತಿಗೆ ಪಲಾವು ಆಗಿತ್ತು, ಪ್ರೆಷರ್ ಎಲ್ಲ ಬಿಟ್ಟಿತ್ತು. ಪಲಾವ್ ಅಂತೂ ಪರ್ಫೆಕ್ಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ರಾಯ್ತಾ ಜೊತೆ ಪಲಾವ್ ತಿನ್ನೋದಕ್ಕೆ ಸ್ವಲ್ಪ ಕೆಲ್ಸ ಇತ್ತು. ಸೊ ಬಂದಿದೀನಿ, ಇವಾಗ ನೋಡ್ಬೇಕು ಎಷ್ಟೊತ್ತಾಗುತ್ತೋ ಏನೋ, ರಶ್ ಇದೇನು. ATM ಕಾರ್ಡ್ ಕಳ್ದೋಗಿತ್ತು, ATM ಕಾರ್ಡ್ ಅಪ್ಲೈ ಮಾಡಿದ್ದೆ, ಅದು ಬಂತು. ಪೋಸ್ಟ್ ಆಫೀಸರ್ ಬಂದು ಮನೆ ಹತ್ರ ಕೊಟ್ಟೇ ಇದಿಲ್ಲ. ಸೊ ಭಾಗ್ಯರಾಜ್ ಇವಾಗ ಬ್ಯಾಂಕ್ ಕೆಲಸ ಮುಗೀತು. ATM ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಬ್ಯಾಂಕ್ ಅಲ್ಲೂ ಕೆಲಸ ಇತ್ತು, ಮುಗೀತು. ಇನ್ನ ಇವಾಗ ಮನೆಗೆ ಹೋಗ್ಬೇಕು. ಮಳೆ ನಮ್ಮಮ್ಮ ಬಿಸ್ಲಿದ್ದಾಗ ಸೆಂಡ್ಗೆ ಮಾಡಾಕಿಲ್ಲ, ಇವಾಗ ಮಳೆ ಬರ್ತಾ ಇದೆ ನೋಡಿದ್ರೆ ಇವಾಗ ಸೆಂಡ್ಗೆ ಹಾಕಿದ್ದಾರೆ. ಅದಕ್ಕೆ ಹಾಲಲ್ಲೇ ಮಳೆ ಬರ್ತಿದೆ ಅನ್ಬಿಟ್ಟು ಟೆರೆಸ್ ಇಂದ ಹಾಲಲ್ಲಿ ತಗೊಂಡ್ ಬಂದು ಹಾಕಿದಿರಿ. ನೋಡೋಣ, ಮಳೆ ನಿಂತ ಮೇಲೆ ಬಿಸಿಲು ಬಂದ್ರೆ ಟೆರೆಸ್ ಮೇಲೆ ಹಾಕ್ಬೇಕು, ಇಲ್ಲಾಂದ್ರೆ ನಾಳೆ ಬೆಳಗ್ಗೆನೆ ಅಲ್ಲಮ್ಮ. ಸುಮ್ನೆ ಎಲ್ಲ ಅಷ್ಟೇನೆ, ಫಸ್ಟೇ ಮಾಡ್ಬೇಕಾಗಿತ್ತು. ಅವತ್ತೇ ಹಾಕ್ಬಿಡ್ಬೇಕಿತ್ತಮ್ಮ, ಅವತ್ತೇ ಹಾಕಿದ್ರೆ ಚೆನ್ನಾಗಿದೆ.
ನಮ್ಮಮ್ಮ ನಾನು ಹೇಳ್ದಾಗ ಹಾಕಿಲ್ಲ, ಬಿಸ್ಲಿದ್ದಾಗ ನಮ್ಮಮ್ಮ ಹಾಕಿಲ್ಲ. ಇನ್ನೇನ್ ಇವಾಗ ಮಳೆ ಬರ್ತಾ ಇದೆ. ಇವಾಗ ಆಲ್ರೆಡಿ ಎಷ್ಟು ಮೋಡ ಆಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಮಳೆ ಬರ್ತಾ ಇದೆ. ದೂದ್ರು ಮಳೆ ಸ್ಟಾರ್ಟ್ ಆಗಿದೆ, ಮೋಡ ಇದೆ, ನಿನ್ನೆಯಿಂದನೂ ಮೋಡ ಇದೆ. ಬಿಸ್ಲು ಇರ್ಬೇಕಾದ್ರೆ ನಮ್ಮಮ್ಮ ಹಾಕಿಲ್ಲ, ಇವಾಗ ಹಾಕಿದ್ದಾರೆ. ಇವಾಗ ಹಾಕಿದ್ರೆ ಇವಾಗ ಮನೆಯಲ್ಲೇ ಹಾಲಲ್ಲೇ ಒಣಗಿಸ್ತಾರಂತ ಹಾಕ್ಬಿಟ್ಟು. ಅಲ್ಲಮ್ಮ, ಏನ್ ಮಾಡ್ಸೋದು? ಯಾಕಮ್ಮ ನೀನ್ ಬಿಸ್ಲಿದ್ದಾಗ ಹಾಕಿಲ್ಲ? ಕ್ಲೀನ್ ಆಗಿ ಫಸ್ಟೇ ಹೇಳಿದ್ರೆ ಅದು ನೀಟಾಗಿ ಹೇಳುದಲ್ಲ, ಮತ್ತೆ ಇದ್ ಮಾಡಿದ್ರೆ ನಾನ್ ಮಾಡ್ಬಿಡಿ. ನೋಡಿ ಗಾಯ್ಸ್, ನಮ್ಮಮ್ಮ ಸೆಂಡ್ಗೆ ಹಾಕಕ್ಕೆ ನಾನ್ ಹೇಳ್ಬೇಕಂತ, ನಮ್ಮಮ್ಮ ತಾನೇ ಹಾಕ್ಬೇಕು ಅದನ್ನ. ಬಿಸ್ಲಿ ಯಾವಾಗಿದೆ ನಮ್ಮಮ್ಮ ಹಾಕ್ಬೇಕು, ನಾನು ಹೇಳ್ಬೇಕಂತ. ಎಲ್ಲ ಆದ್ಮೇಲೆ ಮಾಡೋದು. ಅದ್ ನಿಜವಾಗ್ಲೂ ಬರುತ್ತಮ್ಮ ಎಣ್ಣೆಗೆ ಹಾಕಿದ್ರೆ? ಬರ್ಬೋದು, ಬರ್ತೇನೆ ನೋಡೋಣ. ಅಷ್ಟೇ. ಟೆನ್ಷನ್ ಆಗಿ ತಗೊಳ್ಳೋದು ಎಲ್ಲ ಫುಲ್ ಇವಾಗ ಅದ್ ಬಂದಿಲ್ಲ ಅಂದ್ರೆ ಅಮ್ಮ ಸೆಂಡ್ಗೆ ಅಷ್ಟೇನಾ? ಅಷ್ಟೇ. ಇವಾಗ ನನ್ಗೆ ನಾನ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ನನ್ ತಂಗಿ ಬರ್ತೀನಿ ಹೋಗೋಣ ಅಂತ ಹೇಳಿದ್ಲು. ಅವಳು ಆಲ್ಮೋಸ್ಟ್ ಇವಾಗ 1:30 ಆಯ್ತು, ಇನ್ನ ಅವಳು ಬಂದಿಲ್ಲ. ಏನ್ ಮಾಡೋದಮ್ಮ? ಆರ್ಡರ್ ಮಾಡೋದ ಇಲ್ಲ ಆರ್ಡರ್ ಮಾಡೋಣ? ಯಾಕೋ ಇವತ್ತು ಗೊತ್ತಿಲ್ಲ, ನಾನ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ನಿನ್ಗೆ? ನನ್ಗೂ ಅನ್ಸ್ತೈತೆ, ಅನ್ನ ಬೇಡ ಯಾರ್ ತಿಂತಾರೆ, ನಾನ್ ತಿನ್ನೋಣ. ತಿನ್ಬೇಕು. ನಾನ್ ಹೆಂಗ್ ವೆಲ್ಕಮ್ ಮಾಡ್ತೀನ ನೀನ್ ಹೇಳಮ್ಮ ನೋಡೋಣ. ವೆಲ್ಕಮ್ ನನ್ ಚಾನಲ್ಗೆ ಹೇಳು. ಪುನೀತ ಕನ್ನಡಿ ನೋಡ್, ನಾನ್ ಹಂಗೆ ಹೇಳ್ತೀನಾ? ಹೆಂಗೆ ನೀಟಾಗಳ? ಪುನೀತ ಕನ್ನಡಿ ಹಾ, ನಮಸ್ಕಾರ, ನಮಸ್ಕಾರ, ವೆಲ್ಕಮ್. ವೆಲ್ಕಮ್ ಅನ್ನೋಷ್ಟಕ್ಕೆ ನನ್ಗೆ ಅವಾಗ ಸ್ಟಾರ್ಟ್ ಆಯ್ತು. ಈ ಕ್ಲಿಪ್ಪಿಂಗು ಪ್ರೀವಿಯಸ್ ಡೇ ಇದ್ದು ಒಂದ್ ಫಂಕ್ಷನ್ ಇತ್ತು, ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಸ್ಯಾರಿ ಟ್ರೇಪಿಂಗ್ ಅಂತ ಬಂದ್ರೆ ನನ್ಗೆ ಅಷ್ಟು ಸ್ಯಾರಿ ಟ್ರೇಪಿಂಗ್ ಮಾಡ್ಕೊಳಕ್ ಬರಲ್ಲ. ನನ್ ತಂಗಿನೇ ತುಂಬಾ ಚೆನ್ನಾಗಿ ಸ್ಯಾರಿ ಟ್ರೇಪ್ ಮಾಡ್ತಾಳೆ. ಈ ಸ್ಯಾರಿನೂ ಅಷ್ಟೇ ಅವಳೇ ಟ್ರೇಪ್ ಮಾಡಿದ್ದು. ಸ್ಯಾರಿ ಲೈಟ್ ವೇಟ್, ಸಿಂಪಲ್ ಆಗಿ ಚೆನ್ನಾಗಿತ್ತು. ನನ್ಗೆ ಸ್ಯಾರಿ ಸಿಂಪಲ್ ಲೈಟ್ ವೇಟ್ ಆಗಿದ್ರೇನೆ ಇಷ್ಟ. ಹೆವಿ ಆಗಿದ್ರೆ ಉಟ್ಕೊಂಡಾಗ ಯಾವಾಗ ಅದನ್ನ ಚೇಂಜ್ ಮಾಡ್ತೀನಿ ಅಂತ ಅನಿಸ್ತಾ ಇರುತ್ತೆ. ಈ ತರ ಲೈಟ್ ವೇಟ್ ಸ್ಯಾರಿ ಅಂದ್ರೆ ಉಟ್ಕೊಳಕ್ಕೂ ಈಸಿ ಅಂಡ್ ತುಂಬಾ ಲಾಂಗ್ ಟೈಮ್ ಅದನ್ನ ಕ್ಯಾರಿ ಮಾಡ್ಬೋದು. ಇನ್ನ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದು ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಟೈಮ್ ಈವ್ನಿಂಗ್ ಆಗಿತ್ತು. ನನ್ ತಂಗಿ ಏನಾದ್ರು ತಿನ್ಬೇಕು ಅಂತ ಹೇಳ್ತಾ ಇದ್ಲು. ಸರಿ, ಪಾನಿಪುರಿ ತಿಂದಿ ತುಂಬಾ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಅವಳು ಪಾನಿಪುರಿ ತಿನ್ನಕ್ ಹೋದ್ರಿ. ಅಂಡ್ ಸ್ವಲ್ಪ ಗ್ರಾಸರಿ ಐಟಮು ಬೇಕಾಗಿತ್ತು ಮನೆಗೆ. ಅದಕ್ಕೆ ನಮ್ಮ ಮನೆ ಹತ್ರನೇ ಮಾರ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರಿ ಐಟಮ್ ತಗೊಂಡು ಮನೆಗ್ ಬಂದ್ರಿ. ಅಂಡ್ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಾಂಪೂ ವಿತ್ ಕಂಡೀಷನರ್ ಏನು? ಎರಡು ಇದೆ ನೋಡಿ. ಎಷ್ಟು ನೋಡೋದು? 42. ಇದೇನಿದು ಆಯಿಲ್? ಆಯಿಲ್ ಬೇಡ, ಇಲ್ಲಿ ಕೆಳಗಡೆ ಇರೋದು ಅದೇನದು? ಕಂಡೀಷನರು. ಅದೇ ನೋಡು ಎಷ್ಟಿದೆ ಇದ್ರಲ್ಲಿ. ಚಿಕ್ಕದೇ ಇರ್ದೇನೋ ನೋಡು ಅದ್ರಲ್ಲಿ. 120. ನಾ ಕಂಡೀಷನರ್ ಇಲ್ಲ ಆಯಿಲ್ ನನ್ಗಿಲ್ಲ ಅದೊಂದು. ಇದೊಂದು ಬೇಕು, ಅದು ಶಾರ್ಟ್ಸ್ ಹಾಕಿ ಹಿಂಗೆ. ಇದು ಸೋಡಾ ಹಾಕ್ತಾರಲ್ಲ, ಚಿಕ್ಕದಾಗಿ ಚೆನ್ನಾಗಿದೆ. ಏನ್ ಕೇಳು? ಅದೇ ಫುಲ್ ಜಾರ್ ಸೋಡಾ ಮಾಡ್ದಾಗ ಅದ್ರೊಳಗಡೆ ಹಾಕಲ್ಲ.